ಮಿತ್ರರೇ ನಮಸ್ಕಾರ. ನಾವಿವತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಳಸುವಂತಹ ಒಂದು 5 ಆಶ್ಚರ್ಯಕರವಾದಂತಹ ಟೆಕ್ನಿಕ್ ಗಳು ಯಾವುದಿದೆ ಅನ್ನುವಂಥದ್ದನ್ನ ನೋಡೋಣ. ಈ ಟೆಕ್ನಿಕ್ ನೀವು ನಿಮ್ಮ ಚಾರ್ಟ್ ಅನ್ನ ಅನಲೈಸ್ ಮಾಡೋದಕ್ಕೂ ಉಪಯೋಗಿಸ್ಕೋಬಹುದು ಅಥವಾ ಬೇರೆಯವರ ಚಾರ್ಟ್ ಅನ್ನ ಅನಲೈಸ್ ಮಾಡೋದಕ್ಕೂ ನೀವು ಇದನ್ನ ಬಳಸ್ಕೋಬಹುದು. ಈ ಒಂದಿಷ್ಟು ಟೆಕ್ನಿಕ್ ಗಳಲ್ಲಿ ನಿಮ್ಗೆ ಇರುವಂತಹ ಸಾಕಷ್ಟು ಕನ್ಫ್ಯೂಷನ್ಸ್ ಕೂಡ ಕ್ಲಿಯರ್ ಆಗ್ತಾ ಹೋಗ್ತವೆ. ಮಿತ್ರರೇ, ಮೊದಲನೇದೇನು ಅಂತ ಹೇಳಿದ್ರೆ, ಕೇಂದ್ರಗಳಲ್ಲಿ ಬೆನಿಫಿಕ್ಸ್ ಏನಾದ್ರೂ ಇತ್ತು ಅಂತ ಹೇಳಿದ್ರೆ, ಬೆನಿಫಿಕ್ಸ್ ಅಂತ ಹೇಳಿದ್ರೆ ಗುರು, ಶುಕ್ರ ಮತ್ತು ಬುಧ ಮತ್ತು ಪೂರ್ಣವಾಗಿರುವಂತಹ ಚಂದ್ರ, ಆದ್ರೆ ಪಕ್ಷಬಲ ಇರುವಂತಹ ಚಂದ್ರ, ಇವುಗಳು ಏನಾದ್ರೂ ಕೇಂದ್ರದಲ್ಲಿ ಇತ್ತು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಜೀವನ ಸುಲಭವಾಗಿರುತ್ತೆ. ಇದು ಒಂದ್ ಲೈನ್ ಪ್ರಿಡಿಕ್ಷನ್ ಅಷ್ಟೇನೆ. ಇನ್ನ ಕೇಂದ್ರದಲ್ಲಿ ಏನಾದ್ರೂ ಮ್ಯಾಲಿಫಿಕ್ ಗಳಾದಂತಹ ಶನಿ, ಕುಜ, ರಾಹು, ಕೇತು, ಸೂರ್ಯ ತಕ್ಕ ಮಟ್ಟಿಗೆ ಇತ್ತು ಅಂತ ಹೇಳಿದ್ರೆ ಜೀವನ ಅಷ್ಟು ಈಸಿಯಾಗಿರೋದಿಲ್ಲ. ಇದರ ಅರ್ಥ ಒಬ್ಬ ವ್ಯಕ್ತಿ ಮನುಷ್ಯ ಮೇಲೋಗ್ತಾನೋ ಕೆಳಗ್ ಬರ್ತಾನೋ ಅಂತ ಅಲ್ಲ. ಮ್ಯಾಲಿಫಿಕ್ಸ್ ಇತ್ತು ಅಂತ ಹೇಳಿದ್ರು ಜೀವನದಲ್ಲಿ ಸಾಕಷ್ಟು ಮೇಲೋಗ್ತಾನೆ. ಇನ್ಫ್ಯಾಕ್ಟ್ ಮ್ಯಾಲಿಫಿಕ್ ಗಳೇ ಬೇಕಾಗುತ್ತೆ ನಿಮಗೆ ಜೀವನದಲ್ಲಿ ನೀವು ಲೆಜೆಂಡ್ ಗಳಾಗಬೇಕಂದ್ರೆ. ಆದ್ರೆ ಲೈಫ್ ಸುಲಭನೋ ಅಥವಾ ಸುಲಭ ಇರೋದಿಲ್ವೋ ಅಂತ ಡಿಸೈಡ್ ಮಾಡುವಂತದ್ದು ಬೆನಿಫಿಕ್ಸ್ ಮತ್ತು ಮ್ಯಾಲಿಫಿಕ್ಸ್ ಕೇಂದ್ರದಲ್ಲಿದ್ದಾಗ. ಮಿತ್ರ, ಇದರಲ್ಲೇನೆ ನಾವು ಎರಡನೇ ಒಂದು ಟೆಕ್ನಿಕ್ ಅನ್ನ ನೋಡ್ತು ಅಂತ ಹೇಳಿದ್ರೆ, ಈ ಬೆನಿಫಿಕ್ಸ್ ಗಳೇನಾದ್ರೂ ಕೇಂದ್ರದಲ್ಲಿ ಒಳ್ಳೆ ರಾಜಯೋಗವನ್ನ ಕ್ರಿಯೇಟ್ ಮಾಡ್ತು ಅಂತ ಹೇಳಿದ್ರೆ, ಎಸ್ಪೆಷಲಿ ಧನಯೋಗಗಳನ್ನ ಕ್ರಿಯೇಟ್ ಮಾಡ್ತು ಅಂತ ಹೇಳಿದ್ರೆ ನಿಮ್ಗೆ ಲಿಕ್ವಿಡ್ ಕ್ಯಾಶ್ ಗಳನ್ನ ಕೊಡ್ತವೆ. ಅಂದ್ರೆ ಮೂವ್ ಆಗುವಂತಹ ಹಣವನ್ನ ನಿಮ್ಮ ಕೈಗೆ ಕೊಡ್ತವೆ. ಆದ್ರೆ ನಿಮ್ಮ ಕೇಂದ್ರಗಳಲ್ಲಿ ಏನಾದ್ರೂ ಮ್ಯಾಲಿಫಿಕ್ಸ್ ಗಳಿತ್ತು ಅಂತ ಹೇಳಿದ್ರೆ, ಶನಿ, ರಾಹು, ಕುಜ, ರಾಹು, ಕೇತುಗಳಿತ್ತು ಅಂತ ಹೇಳಿದ್ರೆ, ಇವು ನಿಮಗೆ ಲ್ಯಾಂಡೆಡ್ ಪ್ರಾಪರ್ಟಿಯನ್ನ ಕೊಡ್ತವೆ. ಅಂದ್ರೆ ಸ್ಥಿರಾಸ್ತಿಗಳು ಅಂತ ಕರೀತಾರಲ್ಲ, ಅಂತಹದ್ದು ಪ್ರಾಪರ್ಟಿ ಮುಖಾಂತರ ವೆಲ್ತ್ ಅನ್ನ ಕೊಡ್ತವೆ. ಬೆನಿಫಿಕ್ಸ್ ಇತ್ತು ಅಂತ ಹೇಳಿದ್ರೆ ಖರ್ಚು ಮಾಡುವಂತಹ ದುಡ್ಡಿನ ಮುಖಾಂತರ ವೆಲ್ತ್ ಅನ್ನ ಕೊಡ್ತಾ ಹೋಗ್ತವೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ನೀವು ಡೊನಾಲ್ಡ್ ಟ್ರಂಪ್ ಅವರ ಬರ್ತ್ ಚಾರ್ಟ್ ಅನ್ನ ನೀವು ನೋಡ್ತಾ ಇತ್ತು ಅಂತ ಹೇಳಿದ್ರೆ, ಕೇಂದ್ರದಲ್ಲಿ ಲಗ್ನದಲ್ಲಿ ಕುಜ, 4ನೇ ಮನೆಯಲ್ಲಿ ಕೇತು ಮತ್ತು ಚಂದ್ರ ಮತ್ತು 10ನೇ ಮನೆಯಲ್ಲಿ ರಾಹು ಮತ್ತು ಸೂರ್ಯ. ಸೊ ಆಲ್ಮೋಸ್ಟ್ ಆಲ್ ಶನಿಯನ್ನ ಹೊರತುಪಡಿಸಿ ಇನ್ನೆಲ್ಲಾ ಮ್ಯಾಲಿಫಿಕ್ ಗಳು ಕೇಂದ್ರದಲ್ಲೇ ಇರೋದ್ರಿಂದ ಇವರು ದೊಡ್ಡ ರಿಯಲ್ ಎಸ್ಟೇಟ್ ಮತ್ತು ಪ್ರಾಪರ್ಟಿ ಡೀಲರ್ ಆಗಿದ್ದಂತವ್ರು. ಒಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಮ್ಯಾಲಿಫಿಕ್ ಕೊಡುವಂತಹ ಈ ಯೋಗದಲ್ಲಿ, ಈ ಯೋಗಗಳೇನು ಅಂತ ಹೇಳಿದ್ರೆ, ಯಾವುದೇ ಒಂದು ಮ್ಯಾಲಿಫಿಕ್ ಯೋಗ ಕೊಟ್ರು ಅದು ಕಾನ್ಸ್ಟೆಂಟ್ ಇರೋದಿಲ್ಲ, ಅದು ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಸೊ ಒಂದು ಮ್ಯಾಲಿಫಿಕ್ಗೆ ಒಂದು ಬೆನಿಫಿಕ್ಕಿನ ಸಹಾಯ ಬೇಕಾಗೇ ಆಗುತ್ತೆ ನಿಮ್ಗೆ ಲೈಫ್ ಅಲ್ಲಿ ಕಾನ್ಸ್ಟೆಂಟ್ ಸಕ್ಸಸ್ ಅನ್ನ ಕೊಡ್ಬೇಕಂತ ಹೇಳಿದ್ರೆ. ಉದಾಹರಣೆಗೆ, ಯಾವ್ದಾದ್ರು ಒಂದು ಮ್ಯಾಲಿಫಿಕ್ ನಿಮ್ಮ 2ನೇ ಮನೆಯಲ್ಲಿ ಧನಯೋಗ ಸೃಷ್ಟಿ ಮಾಡಿದೆ ಅಂತ ಇಟ್ಕೊಳ್ಳಿ, ಅದಕ್ಕೆ ಯಾವುದೇ ಬೆನಿಫಿಕ್ ಗಳಾದಂತಹ ಗುರು, ಶುಕ್ರ ಮತ್ತು ಬುಧರ ಆಸ್ಪೆಕ್ಟ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಕೊಟ್ಟಂತಹ ಹಣದಲ್ಲಿ ಏರಿಳಿತಗಳಿರ್ತವೆ. ನೀವು ಡೊನಾಲ್ಡ್ ಟ್ರಂಪ್ ಅವರನ್ನ ನೋಡಬಹುದು, ಅವರು ಒಂದು 2 ರಿಂದ 3 ಸತಿ ಬ್ಯಾಂಕ್ ರಪ್ಟ್ ಆಗ್ತಾರೆ ಅಂತ ಹೇಳಿದ್ರೆ ಎಲ್ಲವನ್ನು ನಾನು ಕಳ್ಕೊಂಡಿದ್ದೀನಿ ಅನ್ನುವಂತಹ ಘೋಷಣೆಯನ್ನ ಮಾಡ್ಕೋತಾರೆ. ಸೊ ಇದೇ ರೀತಿ ಈ ಅಪ್ಸ್ ಅಂಡ್ ಡೌನ್ಸ್ ಅನ್ನುವಂಥದ್ದು ಎಲ್ಲೆಲ್ಲಿ ಮ್ಯಾಲಿಫಿಕ್ಸ್ ಇರುತ್ತೋ ಅಲ್ಲಿ ಇರುತ್ತೆ ಅನ್ನುವಂಥದ್ದು. ಮಿತ್ರ, ಇನ್ನ ಈ ಎರಡನೇ ಟೆಕ್ನಿಕ್ ಉಚ್ಚ ಮತ್ತು ನೀಚ ಗ್ರಹಗಳಿಗೆ ಸಂಬಂಧಪಟ್ಟ. ಉಚ್ಚ ಚಂದ್ರನಿಗೆ ಯಾವತ್ತೂ ಉಚ್ಚ ಶನಿ ಈಕ್ವಲ್ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದಕ್ಕೊಂದು ಕಾನ್ಸೆಪ್ಟ್ ಇದೆ. ಅದೇನಂತ ಹೇಳಿದ್ರೆ, ಪೂರ್ಣ ಗ್ರಹಗಳು ಅನ್ನುವಂತಹ ಒಂದು ಕಾನ್ಸೆಪ್ಟ್ ನ ಬೃಹತ್ ಪಾರಶರ ಹೋರಶಾಸ್ತ್ರ 2ನೇ ಚಾಪ್ಟರ್ ಅಲ್ಲಿ ಋಷಿ ಪಾರಶರರು ಬರಿತಾ ಹೋಗ್ತಾರೆ. ಅದೇನಂತ ಹೇಳಿದ್ರೆ, ವಿಷ್ಣುವಿನ ಅವತಾರಗಳಲ್ಲಿ ರಾಮ, ಕೃಷ್ಣ, ನರಸಿಂಹ ಮತ್ತು ವರಹನನ್ನ ಪೂರ್ಣ ಪರಮಾತ್ಮ ಅಂಶ ಇರುವಂತಹದ್ದು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಅದ್ ಬಿಟ್ಟು ಇನ್ನೆಲ್ಲಾ ವಿಷ್ಣುವಿನ ಒಂದು ಅವತಾರಗಳಲ್ಲಿ ಜೀವದ ಒಂದು ಅಂಶ ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು ಅವರು ಮೆನ್ಷನ್ ಮಾಡ್ತಾರೆ. ಇದರ ಅರ್ಥ, ರಾಮನಿಗೆ ಸಂಬಂಧಪಟ್ಟಿದ್ದು ಸೂರ್ಯ, ಕೃಷ್ಣನಿಗೆ ಸಂಬಂಧಪಟ್ಟಿದ್ದು ಚಂದ್ರ, ನರಸಿಂಹನಿಗೆ ಸಂಬಂಧಪಟ್ಟಿದ್ದು ಕುಜ, ವರಹನಿಗೆ ಸಂಬಂಧಪಟ್ಟಿದ್ದು ರಾಹು. ಸೊ ಜಾತಕದಲ್ಲಿ ಸೂರ್ಯ, ಚಂದ್ರ, ಕುಜ ಮತ್ತು ರಾಹು ಉಚ್ಚ ಸ್ಥಾನದಲ್ಲಿದ್ರೆ, ಅಟ್ ದ ಸೇಮ್ ಟೈಮ್ ಶನಿ, ಬುಧ, ಶುಕ್ರ, ಗುರು ಇವರು ಉಚ್ಚ ಸ್ಥಾನದಲ್ಲಿದ್ರೆ, ಮೋರ್ ವೆಯ್ಟೇಜ್ ಯಾರಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಸೂರ್ಯ, ಚಂದ್ರ, ಕುಜ ಮತ್ತು ರಾಹುಗಳಿಗೆ ಹೆಚ್ಚು ವೆಯ್ಟೇಜ್ ಅನ್ನ ನಾವು ಜಾತಕದಲ್ಲಿ ಕೊಡ್ಬೇಕಾಗುತ್ತೆ. ಸೊ ಈ ಗ್ರಹಗಳು ತುಂಬಾ ಪವರ್ಫುಲ್ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ಜಾತಕದಲ್ಲಿ ಸಾಕಷ್ಟು ಪವರ್ ಅನ್ನ ಅವರು ಕೊಡ್ತಾ ಹೋಗ್ತವೆ. ಕಂಪೇರಿಂಗ್ ಟು ಜೀವಾತ್ಮದ ಗ್ರಹಗಳಿದಾವಲ್ಲ, ಅವು ಕಂಪೇರ್ ಮಾಡ್ತು ಅಂತ ಹೇಳಿದ್ರೆ. ಮಿತ್ರ, ಇನ್ನ ಯಾವುದೇ ಗ್ರಹ ಕೆಲವರಿಗೆ ಉಚ್ಚ ಸ್ಥಿತಿಯಲ್ಲಿ ಕುಳಿತುಕೊಂಡು ರಿಸಲ್ಟ್ ಕೊಡ್ತಿಲ್ವಲ್ಲ ನನಗೆ ಉಚ್ಚ ಸ್ಥಾನದ್ದು ಅಂತ ಕೆಲವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದಕ್ಕೊಂದು ಕಾರಣ ಇದೆ. ಅದೇನಂತ ಹೇಳಿದ್ರೆ, ಯಾವುದೇ ಒಂದು ಉಚ್ಚ ಗ್ರಹದ ಡೆಸ್ಪೋಸಿಟರ್ ಏನಿರುತ್ತೆ ಜಾತಕದಲ್ಲಿ, ಆ ಡೆಸ್ಪೋಸಿಟರ್ ಬಲವಾಗಿರ್ಬೇಕಾಗತ್ತೆ. ಆಗ ಮಾತ್ರವೇ ಅದು ಉಚ್ಚ ಗ್ರಹದ ಒಂದು ರಿಸಲ್ಟ್ ಅನ್ನು ಕೊಡೋದಕ್ಕೆ ಸಾಧ್ಯ. ಒಂದು ಉದಾಹರಣೆ ಕೊಡ್ಬೇಕಂತ ಹೇಳಿದ್ರೆ, ಶನಿ ಎಲ್ಲಿ ಉಚ್ಚ ಸ್ಥಾನದಲ್ಲಿ ಹೋಗ್ತಾನೆ ಅಂತ ಹೇಳಿದ್ರೆ,
ಶನಿ ತುಲಾದಲ್ಲಿ ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ. ಸೊ ನಿಮ್ಮ ಜಾತಕದಲ್ಲಿ ಏನಾದ್ರೂ ಶನಿ ಉಚ್ಚ ಸ್ಥಾನದಲ್ಲಿ ಕುಳಿತುಕೊಂಡಿದ್ದ ಅಂತ ಹೇಳಿದ್ರೆ ಉಚ್ಚ ಸ್ಥಾನದ ಫುಲ್ ರಿಸಲ್ಟ್ ನೀವು ಪಡಿಬೇಕಂತ ಹೇಳಿದ್ರೆ ಜಾತಕದಲ್ಲಿ ಶುಕ್ರ ಉಚ್ಚನಾಗಿರ್ಬೇಕಾಗತ್ತೆ. ಗುರು ಏನಾದ್ರು ಜಾತಕದಲ್ಲಿ ಕರ್ಕಾಟಕದಲ್ಲಿ ಉಚ್ಚ ಸ್ಥಾನದಲ್ಲಿ ಕುಳಿತಿದ್ದೇನೆ ಅಂತ ಇಟ್ಕೊಳ್ಳಿ, ಬಟ್ ಆತ ಉಚ್ಚ ಸ್ಥಾನದ ರಿಸಲ್ಟ್ ಕೊಡ್ಬೇಕಂತ ಹೇಳಿದ್ರೆ ಚಂದ್ರ ಬಲವಾಗಿ ಕುಳಿತಿರ್ಬೇಕಾಗತ್ತೆ, ಒಳ್ಳೆ ಪಕ್ಷ ಬಲ ಇರಬೇಕಾಗತ್ತೆ ಚಂದ್ರನಲ್ಲಿ. ಇದೇ ರೀತಿ ಕುಜ ಏನಾದ್ರೂ ನಿಮಗೆ ಉಚ್ಚ ಸ್ಥಾನದ ರಿಸಲ್ಟ್ ಕೊಡ್ಬೇಕಂತ ಹೇಳಿದ್ರೆ ಅದರ ಉಚ್ಚನಾಥನಾದಂತಹ ಶನಿ ನಿಮಗೆ ಜಾತಕದಲ್ಲಿ ಚೆನ್ನಾಗಿ ಪ್ಲೇಸ್ ಆಗಿರ್ಬೇಕಾಗುತ್ತೆ. ಸೊ ಡೆಸ್ಪಾಸಿಟರ್ಗಳು ಜಾತಕದಲ್ಲಿ ಚೆನ್ನಾಗಿ ಪ್ಲೇಸ್ ಆಗಿಲ್ಲ ಅಂತ ಹೇಳಿದ್ರೆ ಉಚ್ಚ ಗ್ರಹಗಳು ಉಚ್ಚತ್ವದ ರಿಸಲ್ಟ್ ಅನ್ನು ಕೊಡೋದಿಲ್ಲ. ಮಿತ್ರ, ಇನ್ನ ಮುಂದಿನ ಒಂದು ಟೆಕ್ನಿಕ್ ಏನು ಅಂತ ಹೇಳಿದ್ರೆ 6-8 ಷಷ್ಠಿ ಅಷ್ಟಕದ ಟೆಕ್ನಿಕ್. ಇದು ಏನಂತ ಹೇಳಿದ್ರೆ ಯಾವುದೇ ಗ್ರಹದಿಂದ ಮತ್ತೊಂದು ಗ್ರಹ 6ನೇ ಮನೆ ಅಥವಾ 8ನೇ ಮನೆಯಲ್ಲಿ ಕುಳಿತುಕೊಂಡಿತ್ತು ಅಂತ ಹೇಳಿದ್ರೆ ಆ ಗ್ರಹವನ್ನ ಅವುಗಳು ಅಪೋಸ್ ಮಾಡ್ತವೆ. ಒಂದು ಉದಾಹರಣೆ ಕೊಡೋದಾಯ್ತು ಅಂತ ಹೇಳಿದ್ರೆ ಶನಿ ನಿಮ್ಮ ಜಾತಕದಲ್ಲಿ ಎಲ್ಲೇ ಕುಳಿತುಕೊಂಡಿರಲಿ, ಶನಿಯಿಂದ 6 ಅಥವಾ 8ನೇ ಮನೆಗೆ ಯಾವ ಗ್ರಹ ಕುಳಿತಿದೆ ಅಂತ ನೋಡ್ಕೊಳ್ಳಿ, ಆ ಗ್ರಹವನ್ನ ಶನಿ ಅಪೋಸ್ ಮಾಡ್ತಾನೆ ಅಥವಾ ಆ ಗ್ರಹವು ಕೂಡ ಶನಿಯನ್ನ ಅಪೋಸ್ ಮಾಡುತ್ತೆ ಅಂತ ಅರ್ಥ. ಒಂದು ಎಕ್ಸಾಂಪಲ್ ಕೊಡ್ಬೇಕಂತ ಹೇಳಿದ್ರೆ ವೃಶ್ಚಿಕ ಲಗ್ನದಲ್ಲಿ 4ನೇ ಮನೆಯಲ್ಲೇ ಶನಿ ಕುಳಿತಿದ್ದಾನೆ ಅಂತ ಇಟ್ಕೊಳ್ಳಿ, ಅಲ್ಲಿಂದ 6ನೇ ಮನೆ ಅಂತ ಹೇಳಿದ್ರೆ ಕರ್ಕಾಟಕದಲ್ಲಿ ಏನಾದ್ರೂ ಲಗ್ನಾಧಿಪತಿ ಕುಜ ಕುಳಿತುಕೊಂಡಿತ್ತು ಅಂತ ಹೇಳಿದ್ರೆ ಶನಿ ಕುಜನನ್ನ ಅಪೋಸ್ ಮಾಡ್ತಾನೆ. ಇಲ್ಲಿ ಶನಿ 4ನೇ ಮನೆ ತಾಯಿಯನ್ನ ರೂಲ್ ಮಾಡ್ತಾನೆ, ಕುಜ ಲಗ್ನಾಧಿಪತಿನೇ ಆಗಿರೋದ್ರಿಂದ ಆ ವ್ಯಕ್ತಿಯನ್ನ ತೋರಿಸೋದ್ರಿಂದ ತಾಯಿ ಮತ್ತು ಮಗನ ಒಂದಿಷ್ಟು ಸಂಬಂಧ ಏನಿರುತ್ತೆ ಅದು ಋಣಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಸೊ ಇಬ್ಬರ ಋಣ ಕಳಿಯೋ ತನಕನೂ ಸಾಕಷ್ಟು ಕ್ಲಾಶಸ್ ಗಳಿರ್ತವೆ ತಾಯಿ ಮತ್ತು ಮಗನ ಮಧ್ಯೆ. ಎಸ್ಪೆಷಲಿ ಈ ರೂಲ್ ಪರ್ಫೆಕ್ಟ್ ಆಗಿ ಶನಿಗೆ ಅಪ್ಲೈ ಆಗುತ್ತೆ. ಯಾಕೆಂತ ಹೇಳಿದ್ರೆ ಶನಿ ಋಣದ ಕಾರಕನಾಗಿರ್ತಾನೆ, ಡಿಸ್ಪ್ಯೂಟ್ಸ್ ಗಳ ಕಾರಕನಾಗಿರ್ತಾನೆ, ಮತ್ತೆ ಡೆಬ್ಟ್ಸ್ ಗಳು ಸಾಲದ ಕಾರಕನೂ ಕೂಡ ತಕ್ಕ ಮಟ್ಟಿಗೆ ಆಗಿರೋದ್ರಿಂದ ಸೊ ಯಾರ ಜಾತಕದಲ್ಲಿ ಯಾವುದೇ ಗ್ರಹದಿಂದ 6 ಮತ್ತು 8ನೇ ಮನೆಯಲ್ಲಿ ಇರ್ತವೋ ಅವುಗಳು ಸಾಕಷ್ಟು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡ್ತವೆ. ಯಾಕೆಂತ ಹೇಳಿದ್ರೆ ಆ ಗ್ರಹಗಳು ಅಪೋಸ್ ಮಾಡ್ತವೆ. ಈ ಸೇಮ್ ಫ್ಯಾಕ್ಟರ್ ನಿಮ್ಮ ದಶಾಗೆ ಕೂಡ ಅಪ್ಲೈ ಆಗುತ್ತೆ, ಬಟ್ ಕೆಲವೊಂದಿಷ್ಟು ಎಕ್ಸೆಪ್ಷನ್ ಗಳಿರ್ತವೆ. ಉದಾಹರಣೆಗೆ ನೀವು ಗುರುದಶೆಯಲ್ಲಿದ್ದೀರಾ ಅಂತ ಇಟ್ಕೊಳ್ಳಿ, ಗುರುದಶೆ ಒಳಗೆ ಶುಕ್ರ ಅಂತರ್ದಶೆಯಲ್ಲಿದ್ದೀರಾ ಅಂತ ಇಟ್ಕೊಳ್ಳಿ, ಗುರುವಿನಿಂದ ಶುಕ್ರ ಏನಾದ್ರೂ 6 ಅಥವಾ 8ನೇ ಮನೆಗಳಲ್ಲಿ ಕುಳಿತುಕೊಂಡಿತ್ತು ಅಂತ ಹೇಳಿದ್ರೆ ದಶಾ ರಿಸಲ್ಟ್ ಅಲ್ಲಿ ಸ್ವಲ್ಪ ಕಾಂಟ್ರಡಿಕ್ಷನ್ ಅನ್ನುವಂಥದ್ದು ಇರ್ತದೆ. ಯಾಕೆ ಅಂತ ಹೇಳಿದ್ರೆ ದಶಾನಾಥದಿಂದ ಅಂತರ್ದಶೆಯನಾಥ 6 ಮತ್ತು 8ನೇ ಮನೆಗಳಲ್ಲಿ ಇರ್ತಾನೆ ಆದ್ರಿಂದ. ಬಟ್ ಇದಕ್ಕೆ ಕೆಲವೊಂದಿಷ್ಟು ಎಕ್ಸೆಪ್ಷನಲ್ ರೂಲ್ಗಳು ಕೂಡ ಇರ್ತವೆ. ಮಿತ್ರರೇ, ಇದಿಷ್ಟು ಜ್ಯೋತಿಷ್ಯದಲ್ಲಿ ಬಳಸಲ್ಪಡುವಂತಹ ಒಂದಿಷ್ಟು ಸ್ಟ್ರೇಂಜ್ ಟೆಕ್ನಿಕ್ಸ್ ಗಳಾಗಿರ್ತವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.